ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 6, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ 45 ಡೇಸ್ CSAT ಕೋರ್ಸನ್ನು ಆಗಸ್ಟ್ 8ನೇ ತಾರೀಕಿಂದ ಸ್ಟಾರ್ಟ್ ಮಾಡಲಿದ್ದು, ಈ ಒಂದು ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಏನೇ ಮಾಹಿತಿ ಬೇಕಿದ್ದರೂ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನನ್ನು ಪಡ್ಕೋಬಹುದಾಗಿದೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್ RBI ರೇಸಸ್ ರೇಟ್ಸ್ ವೋಸ್ ನಿಂಬಲ್ ಪಾಲಿಸಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಮಾನಿಟರಿ ಪಾಲಿಸಿ, ಬ್ಯಾಂಕಿಂಗ್ ಸೆಕ್ಟರ್ ನಡಿನಲ್ಲಿ ಹಾಗೂ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? RBI ಇವತ್ತು ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದೆ. 50 ಬೇಸಿಸ್ ಪಾಯಿಂಟ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ 5.4% ಅಷ್ಟು ರೆಪೋ ರೇಟನ್ನು ನೋಡ್ಬೋದು. ಸೊ ರೆಪೋ ರೇಟ್ ಅಂದರೆ ಏನು ಅಂತ ನಿಮಗೆ ಬೇಸಿಕಲಿ ಗೊತ್ತಿರಬೇಕು. ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ಫಂಡ್ನ ಒಂದು ಸ್ಕೇರ್ಸಿಟಿ ಇದ್ದಾಗ ಇಮಿಡಿಯೇಟಾಗಿ ಸೆಂಟ್ರಲ್ ಬ್ಯಾಂಕಲ್ಲಿ ಅವರು ಒಂದು ಲೋನನ್ನು ತೆಗೆದುಕೊಳ್ತಾರೆ. ಆವಾಗ ಸೆಂಟ್ರಲ್ ಬ್ಯಾಂಕ್ ಅಂದರೆ RBI ಹಾಕ್ತಕ್ಕಂಥ ಒಂದು ಇಂಟ್ರೆಸ್ಟ್ ರೇಟನ್ನು ನಾವು ರೆಪೋ ರೇಟ್ ಅಂತ ಕರಿತೀವಿ. ಸೊ ಶಾರ್ಟ್ ಟರ್ಮ್ ಲೋನನ್ನು ಕಮರ್ಷಿಯಲ್ ಬ್ಯಾಂಕ್ಗಳು ತೆಗೆದುಕೊಂಡಾಗ ಕೊಡುವಂಥ ಒಂದು ಇಂಟ್ರೆಸ್ಟ್ ರೇಟನ್ನು ರೆಪೋ ರೇಟ್ ಅಂತ ಕರಿತೀವಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿದೆ. ಸೊ ಈ ಒಂದು ರೆಪೋ ರೇಟನ್ನು ಯಾಕೆ ಬದಲಾವಣೆ ಮಾಡುತ್ತೆ ಇವಾಗ RBI? ಇದರಿಂದ ಏನು ಇಂಪ್ಯಾಕ್ಟ್ ಆಗ್ಬೋದು? ಮನಿ ಸಪ್ಲೈಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂಥ ಬದಲಾವಣೆಯನ್ನು ನೋಡ್ಬೋದು. ಇನ್ಫ್ಲೇಷನ್ ಲೆವೆಲ್ ಹೈ ಇದ್ದಾಗ, ಇನ್ಫ್ಲೇಷನ್ ಹೆಚ್ಚಾಗಿದೆ ಅಂತಂದರೆ ಮನಿ ಸಪ್ಲೈ ಹೆಚ್ಚಾಗಿದೆ ಎಕಾನಮಿಯಲ್ಲಿ ಅಂತ ಅರ್ಥ. ಸೊ ಈ ನಿಟ್ಟಿನಲ್ಲಿ RBI ಈ ಒಂದು ಇನ್ಫ್ಲೇಷನ್ ಪ್ರೆಷರನ್ನು ತಡೆಗಟ್ಟೋದಕ್ಕೋಸ್ಕರ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡ್ತಾರೆ. ಸೊ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದಾಗ ಆಟೋಮೆಟಿಕಲಿ ಕಮರ್ಷಿಯಲ್ ಬ್ಯಾಂಕಲ್ಲಿ ಅಮೌಂಟು ಕಡಿಮೆ ಉಳಿಯುತ್ತೆ. ಸೊ ಆವಾಗ ನಮ್ಮ ಒಂದು ಎಕನಾಮಿಕ್ ಟ್ರಾನ್ಸಾಕ್ಷನಲ್ಲಿ ಮನಿ ಸಪ್ಲೈಯನ್ನು ಡೌನ್ ಮಾಡ್ಬೋದು. ಸೊ ಈ ಒಂದು ಪಾಲಿಸಿಯನ್ನು ಅಥವಾ ಈ ಒಂದು ಫ್ರೇಮ್ವರ್ಕನ್ನು ಬೇಸಿಕಲಿ ಒಂದು ಪ್ರೈಸ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ತಂದಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ 1934 ನಡಿನಲ್ಲಿ ಈ ಒಂದು ಫ್ರೇಮ್ವರ್ಕನ್ನು ನೋಡ್ತಾ ಇದ್ವಿ. ಸೊ ಬೇಸಿಕಲಿ ಈ ಒಂದು ಫ್ರೇಮ್ವರ್ಕ್ನ ಟಾರ್ಗೆಟ್ ಅಂತಂದರೆ ಇನ್ಫ್ಲೇಷನನ್ನು ಕಡಿಮೆ ಮಾಡುವಂಥದ್ದು. ಇನ್ಫ್ಲೇಷನ್ ಲೆವೆಲನ್ನು ಒಂದು ಆಪ್ಟಿಮಲ್ ಕಂಡೀಷನಲ್ಲಿ ಇರಬೇಕು, ನಮ್ಮ ಒಂದು ಪ್ರೈಸ್ ಸ್ಟೆಬಿಲಿಟಿನೂ ಇರಬೇಕು ಮತ್ತು ನಾವು ಗ್ರೋತನ್ನು ಸಹ ಕಾಣಬೇಕು. ಈ ಎಲ್ಲ ಆಬ್ಜೆಕ್ಟಿವನ್ನು ಮೈಂಡಲ್ಲಿ ಇಟ್ಕೊಂಡು ರೆಪೋ ರೇಟನ್ನು ಇವತ್ತು ಮಾನಿಟರಿ ಪಾಲಿಸಿ ಕಮಿಟಿ ಫಿಕ್ಸ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಗೊತ್ತಾಗಬೇಕಾಗಿರುವಂಥ ವಿಷಯ ಇಷ್ಟೇ, ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಕಾರಣ ಏನು? ಇನ್ಫ್ಲೇಷನ್ ಹೆಚ್ಚಾಗಿದೆ, ಇನ್ಫ್ಲೇಷನನ್ನು ಕರ್ಬ್ ಮಾಡೋದಕ್ಕೋಸ್ಕರ ರೆಪೋ ರೇಟನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಇದರಿಂದ ಬ್ಯಾಂಕಲ್ಲಿ ಅಮೌಂಟು ಕಡಿಮೆ ಆಗುತ್ತೆ. ಇಷ್ಟು ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು ಇದರ ಒಂದು ಇಂಪ್ಯಾಕ್ಟ್ ಏನಾಗ್ಬೋದು ಅಂತ. ಇವಾಗ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಮಾನಿಟರಿ ಪಾಲಿಸಿ ಕಮಿಟಿ MPCಯನ್ನು ಯಾರ ರೆಕಮೆಂಡೇಷನ್ ಆಧಾರದ ಮೇಲೆ ಸೆಟಪ್ ಮಾಡಲಾಗಿದೆ ಹಾಗೂ ಈ ಒಂದು MPCಯ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರಿರ್ತಾರೆ, ಈ ಒಂದು ಕಮಿಟಿಯನ್ನು ಯಾರು ಹೆಡ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಮೂಟ್ಸ್ ವರ್ಡಿಕ್ಟ್ ಫಾರ್ ಬಾಡಿಲಿ ಅಟಾನಮಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್, ವುಮನ್ ರಿಲೇಟೆಡ್ ಇಶ್ಯೂಸ್ ನಡಿನಲ್ಲೂ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ? ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಏನು ಕೇಸ್ ಹೋಗಿದೆಯಲ್ಲ, ಮೊದಲು ಹೈಕೋರ್ಟಲ್ಲಿರುವಂಥ ಕೇಸು ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ನಾವು ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾ ಇದ್ವಿ, ಒಬ್ಬ ಮಹಿಳೆ ಪಾರ್ಟ್ನರಿಂದ ಪ್ರೆಗ್ನೆನ್ಸಿಯನ್ನು ಹೊಂದಿದ್ದಾಳೆ. ಸೊ ಇವಾಗ ಪಾರ್ಟ್ನರು ಮದುವೆ ಆಗಲಿಕ್ಕೆ ಹಿಂದೇಟನ್ನು ಹಾಕಿರುವಂಥ ನಿಟ್ಟಿನಲ್ಲಿ ಅವರು ಹೈಕೋರ್ಟ್ಗೆ ಹೋಗಿರುವಂಥದ್ದು. ಹೈಕೋರ್ಟು ಅಬಾರ್ಷನ್ ಮಾಡಲಿಕ್ಕೆ ಪರ್ಮಿಷನನ್ನು ಕೊಟ್ಟಿಲ್ಲ, ಯಾಕೆಂದರೆ ಇವಾಗ ಪ್ರೆಗ್ನೆನ್ಸಿ ಆಗಿ 24 ವೀಕ್ಸ್ ಆಗಿದೆ ಅಂತ ಹೈಕೋರ್ಟು ರಿಜೆಕ್ಟ್ ಮಾಡಿದೆ. ಈ ನಿಟ್ಟಿನಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ವರ್ಡಿಕ್ಟ್ನ ನಾವಿಲ್ಲಿ ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ನಾವು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ಗೆ ರಿಲೇಟೆಡ್ ಇರುವಂತೆ ಯಾವ ರೀತಿಯಾದಂಥ ಎವಲ್ಯೂಷನ್ ಆಗಿದೆ, ಅಮೆಂಡ್ಮೆಂಟ್ಸ್ ಯಾವ ರೀತಿಯಾಗಿದೆ, ಏನನ್ನು ಸುಪ್ರೀಂ ಕೋರ್ಟ್ ಎಂಫಸೈಸ್ ಮಾಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು. ಸೊ ಮೊದಲೇದಾಗಿ 1971ನಲ್ಲಿ ಅಬಾರ್ಷನ್ಗೆ ಸಂಬಂಧಪಟ್ಟಂತೆ ತುಂಬ ಅನ್ಸೇಫ್ ಆಗಿರುವಂತಹ ಅಥವಾ ಡೇಂಜರಸ್ ಆಗಿರ್ತಕ್ಕಂಥ ಪ್ರಾಕ್ಟೀಸನ್ನು ಮಾಡ್ತಿದ್ರು. ಪ್ರೆಗ್ನೆನ್ಸಿಯನ್ನು ಟರ್ಮಿನೇಷನ್ ಮಾಡುವಾಗ ಅಥವಾ ಅಬಾರ್ಷನನ್ನು ಮಾಡುವಾಗ ಸೇಫ್ ಆಗಿರುವಂಥ ಕಂಡೀಷನ್ ಇರಲಿಲ್ಲ. ಸೊ ಈ ಒಂದು ಕಂಡೀಷನನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಫಸ್ಟ್ ಟೈಮ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟ್ ಅನ್ನುವಂಥ ಒಂದು ಫ್ರೇಮ್ವರ್ಕನ್ನು 1971ನಲ್ಲಿ ತರ್ತಾರೆ. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಮ್ಯಾರಿಡ್ ವುಮನ್ಗೆ ಅಬಾರ್ಷನ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಸೆಷನ್ಸನ್ನು ಕೊಡ್ತಾರೆ. 20 ವೀಕ್ಸ್ ತನೂ ಮ್ಯಾಕ್ಸಿಮಮ್ ಲಿಮಿಟನ್ನು ನಾವಿಲ್ಲಿ ನೋಡ್ಬೋದು. 12 ವೀಕ್ಸ್ ಇದ್ದಾಗ ಒಬ್ಬ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅವರ ಒಂದು ಸಲಹೆಯನ್ನು ಪಡ್ಕೋಬೇಕು. ಒಂದು ವೇಳೆ ಆ ಒಂದು ಫೀಟಸಿಂದ ತಾಯಿಗೆ ತೊಂದರೆ ಆಗ್ತಿದ್ರೆ ಕೆಲವೊಂದಿಷ್ಟು ಕಂಡೀಷನ್ಸನ್ನು ಕನ್ಸಿಡರ್ ಮಾಡಿ ಇಲ್ಲಿ ಅಬಾರ್ಷನನ್ನು ಅಲೋ ಮಾಡುವಂಥದ್ದು. 20 ವೀಕ್ಸ್ ಇದ್ದಾಗ 2 ಜನ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ಸರ ಒಂದು ಅವಶ್ಯಕತೆ ಇರುತ್ತೆ, ಅವರ ಒಂದು ಕನ್ಸಲ್ಟೇಷನು ಇಲ್ಲಿ ರಿಕ್ವೈರ್ಡ್. ಸೊ ಅಪ್ ಟು 20 ವೀಕ್ಸ್ ತನೂ ಇಲ್ಲಿ ಕನ್ಸೆಷನ್ ಕೊಡ್ತಾ ಇರೋದನ್ನು ನಾವು ಫಸ್ಟ್ ಆ್ಯಕ್ಟಲ್ಲಿ ನೋಡ್ಬೋದು.
ಬೇಸಿಕಲಿ ಫಸ್ಟ್ ಆ್ಯಕ್ಟ್ ಅಡಿನಲ್ಲೂ ಕೆಲವೊಂದಿಷ್ಟು ಕಂಡೀಷನ್ಸನ್ನು ಅಪ್ಲೈ ಮಾಡಿರ್ತಾರೆ. ಒಂದು ವೇಳೆ ಪ್ರೆಗ್ನೆಂಟ್ ಕಂಡೀಷನ್ನು ಇವಾಗ ವುಮನ್ಗೆ ರಿಸ್ಕನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ, ಅವರ ಒಂದು ಫಿಸಿಕಲ್ ಹೆಲ್ತ್ ಅಥವಾ ಮೆಂಟಲ್ ಹೆಲ್ತ್ಗೆ ಏನಾದರೂ ಇಂಜುರಿ ಮಾಡ್ತಾ ಇದ್ದರೆ ಈ ಒಂದು ಪ್ರಾಕ್ಟಿಷನರ್ಸ್ಗಳು ಅದನ್ನು ಡಿಸೈಡ್ ಮಾಡಿಬಿಟ್ಟು ಅಬಾರ್ಷನ್ಗೆ ಪರ್ಮಿಷನ್ ಕೊಡುವಂಥದ್ದಾಗಲಿ, ಹ್ಯಾಂಡಿಕ್ಯಾಪ್ಡ್ ಕಂಡೀಷನ್ಸ್, ಈ ರೀತಿಯಾದಂಥ ಸೀರಿಯಸ್ ಅಬ್ನಾರ್ಮ್ಯಾಲಿಟೀಸನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ ಅಬಾರ್ಷನ್ಗೆ ಪರ್ಮಿಷನ್ ಕೊಡೋದನ್ನು ನಾವು ಫಸ್ಟ್ ಆ್ಯಕ್ಟ್ ನಡಿನಲ್ಲೂ ನೋಡ್ಬೋದು. ಇದನ್ನು ಬ್ರೀಚ್ ಮಾಡಿದವ್ರಿಗೆ 1,000 ಫೈನ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಇನ್ನು 2021ನಲ್ಲಿ ಚೇಂಜಸ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂದರೆ, ಮೊದಲೇದಾಗಿ ಈ ಒಂದು ಅಪ್ಡೇಟೆಡ್ ಆ್ಯಕ್ಟ್ ನಡಿನಲ್ಲಿ ಅನ್ಮ್ಯಾರಿಡ್ ವುಮನ್ನನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮೊದಲು ಮ್ಯಾರಿಡ್ ವುಮನ್ ಮಾತ್ರ ಇತ್ತು, ಇವಾಗ ಅನ್ಮ್ಯಾರಿಡ್ ವುಮನ್ನನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಒಂದು ಟರ್ಮನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ. ಮೊದಲಿನ ಆ್ಯಕ್ಟ್ ಪ್ರೊವಿಷನಲ್ಲಿ ಹಸ್ಬೆಂಡ್ ಅನ್ನುವಂಥ ಒಂದು ವರ್ಡ್ ಇತ್ತು. ಸೆಕೆಂಡ್ ಆ್ಯಕ್ಟ್ ನಡಿನಲ್ಲಿ ಅದನ್ನು ರಿಪ್ಲೇಸ್ ಮಾಡಿ ಪಾರ್ಟ್ನರ್ ಅಂತ ಯೂಸ್ ಮಾಡಿದ್ದಾರೆ. ಹಾಗಾಗಿ ಅನ್ಮ್ಯಾರಿಡ್ ವುಮನ್ನು ಸಹ ಈ ಒಂದು ಆ್ಯಕ್ಟ್ನಲ್ಲಿ ಇನ್ಕ್ಲೂಡ್ ಆಗಿರೋದನ್ನು ನಾವು ನೋಡ್ಬೋದು. ಗೆಸ್ಟೇಷನ್ ಏಜ್ ಲಿಮಿಟನ್ನು ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. 20 ವೀಕ್ಸ್ ಅಂದಾಗ ನಾರ್ಮಲಿ ಇವಾಗ ಒಂದು ರೆಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಜೊತೆ ಕೆಲವೊಂದಿಷ್ಟು ಮಿನಿಮಲ್ ಲೆವೆಲಲ್ಲಿ ರಿಸ್ಕ್ ಇತ್ತಂದರೆ ಈಸಿಯಾಗಿ ಅನ್ಮ್ಯಾರಿಡು ಮತ್ತು ಮ್ಯಾರಿಡ್ ವುಮೆನ್ ಸಹ ಪರ್ಮಿಷನನ್ನು ತೊಗೋಬೋದು. ಈ ಒಂದು ಕೇಸ್ ಏನು ನೋಡ್ತಿದ್ದೀವಲ್ಲ ನಾವು ಆರ್ಟಿಕಲಲ್ಲಿ, ಇಲ್ಲಿ 24 ವೀಕ್ಸ್ ಆಲ್ರೆಡಿ ರೀಚ್ ಆಗಿದೆ. ಹಾಗಾಗಿ ಇಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗಿರುವಂಥ ಸಿಚುವೇಷನ್ಸನ್ನು ನೋಡ್ಬೋದು. 20 ವೀಕ್ಸ್ಗಿಂತ ಮುಂಚೆ ಕೇವಲ ಒಂದು ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅವರ ಒಂದು ಸಲಹೆಯನ್ನು ತೆಗೆದುಕೊಂಡು ಅವಳು ಡೈರೆಕ್ಟಾಗಿ ಅಬಾರ್ಷನನ್ನು ಮಾಡಿಸ್ಕೋಬೋದಿತ್ತು, ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆಯೇ ಇರಲಿಲ್ಲ. ಆದರೆ ಇವಾಗ 24 ವೀಕ್ಸ್ನ ಕಂಡೀಷನನ್ನು ನೋಡ್ಬೋದು. ಸೊ 24 ವೀಕ್ಸ್ ಅಂತ ಬಂದಾಗ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸನ್ನು ನಾವು ಅಪ್ಡೇಟೆಡ್ ಆ್ಯಕ್ಟ್ ನಡಿನಲ್ಲಿ ನೋಡ್ಬೋದು. ರೇಪ್ ಸರ್ವೈವರ್ಸ್ಗೆ ಮಾತ್ರ 24 ವೀಕ್ಸ್ನಲ್ಲಿರ್ತಕ್ಕಂಥ ಪರ್ಮಿಷನನ್ನು ಕೊಡೋದಾಗಲಿ, ಅಥವಾ ಫೀಟಲ್ ಅಬ್ನಾರ್ಮಲಿಟೀಸು ಇರುವಂಥ ಒಂದು ಕಂಡೀಷನ್ಸನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. 20 ವೀಕ್ಸ್ ತನೂ ಯಾವುದೇ ರೀತಿಯಾದಂಥ ಕಾಂಪ್ಲಿಕೇಶನ್ಸ್ ಇಲ್ಲ. ಮಿನಿಮಲ್ ಆಗಿ ನಿಮಗೆ ಒಂದು ರೆಕಮೆಂಡೇಷನ್ ಇದ್ದರೆ ಈಸಿಯಾಗಿ ಅಬಾರ್ಷನ್ಸನ್ನು ಮಾಡಿಸ್ಕೊಳ್ಬೋದು. ಆದರೆ 20 to 24 ವೀಕ್ಸ್ ಬಂದಾಗ ಕೆಲವೊಂದಿಷ್ಟು ಕೆಟಗರೀಸನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಕೆಲವೊಂದಿಷ್ಟು ಸ್ಪೆಸಿಫೈಡ್ ಆಗಿರುವಂಥ ರೂಲ್ಸನ್ನು ಈ ಒಂದು ಅಪ್ಡೇಟೆಡ್ ಆ್ಯಕ್ಟ್ ನಡಿನಲ್ಲಿ ನೋಡ್ಬೋದು. 7 ರೀತಿಯಾದಂಥ ಕೆಟಗರೀಸನ್ನು ಕೊಡ್ತಾರೆ. ಸೆಕ್ಷುವಲ್ ಅಸಾಲ್ಟ್ ಆಗಿರುವಂಥ ಸಿಚುವೇಷನಲ್ಲಿ ಅಥವಾ ರೇಪ್ ಆಗಿರುವಂಥ ಕಂಡೀಷನ್ಸಲ್ಲಿ ಬದುಕುಳಿದಿರ್ತಾರಲ್ಲ, ಅವರು ಸಹ ಈ ಒಂದು ಅಬಾರ್ಷನನ್ನು ಪ್ರಿಫರ್ ಮಾಡ್ಬೋದು. ಮೈನರ್ಸ್ ಇರ್ಬೋದು, ಅಥವಾ ಮ್ಯಾರಿಟಲ್ ಸ್ಟೇಟಸ್ ಏನಾದರೂ ಬದಲಾವಣೆ ಆಗಿರುತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ, ಅವರು ಸಹ 24 ವೀಕ್ಸ್ ತನೂ ಲಿಮಿಟನ್ನು ಪಡ್ಕೋತಾರೆ. ಫಿಸಿಕಲ್ ಡಿಸಾಬಿಲಿಟಿ ಇರ್ಬೋದು, ಅಥವಾ ಮೆಂಟಲಿ ಇಲ್ ಕಂಡೀಷನ್ ಏನಾದರೂ ನೋಡಿದರೆ ನಾವು, ಫೀಟಲ್ ಮಾಲ್ ಇನ್ಫಾರ್ಮೇಷನ್ ಅಂದರೆ ಫೀಟಲ್ ಏನಾದರೂ ತೊಂದರೆ ಇತ್ತಂದರೆ ಅವಾಗೂ ಸಹ ಪರ್ಮಿಷನನ್ನು ಕೊಡ್ತಾರೆ. ಸೊ ಈ ರೀತಿಯಾದಂಥ ಹಲವಾರು ಕೆಟಗರೀಸ್ಗಳನ್ನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಹೈಕೋರ್ಟ್ ಹೇಳಿರುವಂಥ ಸ್ಟೇಟ್ಮೆಂಟ್ ಇಷ್ಟೇ, ಈ ಕೊಟ್ಟಿರುವಂಥ ಯಾವುದೇ ಕೆಟಗರಿನಲ್ಲೂ ಈ ಕೇಸ್ ಬರ್ತಾ ಇಲ್ಲ ಅಂತ. ಆದರೆ ಸುಪ್ರೀಂ ಕೋರ್ಟು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವರ್ಡಿಕ್ಟನ್ನು ಕೊಟ್ಟಿರೋದು ಅಥವಾ ಪರ್ಮಿಷನ್ಸನ್ನು ಕೊಟ್ಟಿರೋದು ನೋಡಿದರೆ, ಬಾಡಿಲಿ ಅಟಾನಮಿ ಮತ್ತು ಡಿಗ್ನಿಟಿ ಅನ್ನೋದು ವುಮನ್ನ ಒಂದು ರೈಟ್ ಆಗಿದೆ. ಸೊ ಮಹಿಳೆಯರ ಒಂದು ರೈಟ್ ಇರೋದರಿಂದ ಪರ್ಮಿಷನನ್ನು ಕೊಡಬೇಕು. ಹಾಗೂ ಈ ಒಂದು ಅಪ್ಡೇಟೆಡ್ ಅಮೆಂಡ್ಮೆಂಟ್ ನಡಿನಲ್ಲಿರುವಂಥ ರೂಲ್ಸನ್ನು ನಾವು ಬದಲಾವಣೆ ಮಾಡಬೇಕು ಅನ್ನೋದನ್ನು ಸಹ ಎಂಫಸೈಸ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್, ಪ್ರಿವಿಲೇಜ್ ಆಫ್ MPs ಡಸ್ ನಾಟ್ ಎಕ್ಸ್ಟೆಂಡ್ ಟು ಕ್ರಿಮಿನಲ್ ಕೇಸಸ್ ಸೇಸ್ ವೆಂಕಯ್ಯ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ನಾವು ಪಾಲಿಟಿಗೆ ಕನೆಕ್ಟ್ ಮಾಡ್ಕೊಳ್ಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ರಾಜ್ಯಸಭೆಯಲ್ಲಿ ನಡೆದಿರುವಂಥ ಸೆಷನಲ್ಲಿ ಸಾಕಷ್ಟು ಜನ ಈ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ತೆಗೆದುಕೊಂಡಿರುವಂಥ ಆ್ಯಕ್ಷನ್ ಮೇಲೆ ಕೆಲವೊಂದಿಷ್ಟು ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಮೆಂಬರ್ಸ್ಗಳು ಹೇಳಿರೋ ಪ್ರಕಾರ ಪಾರ್ಲಿಮೆಂಟ್ ಮೆಂಬರ್ಸ್ಗಳಿಗೆ ಪ್ರಿವಿಲೇಜ್ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಹೇಳಿದಾಗ, ಚೇರ್ಮನ್ ಆಗಿರುವಂತಹ ವೆಂಕಯ್ಯ ನಾಯ್ಡು ಅವರು ಇದಕ್ಕೆ ರೆಸ್ಪಾನ್ಸನ್ನು ಕೊಡೋದ್ರ ಮುಖಾಂತರ ರಾಂಗ್ ನೋಷನ್ ಇದೆ ಈ ಒಂದು ಪ್ರಿವಿಲೇಜ್ಗೆ ಸಂಬಂಧಪಟ್ಟಂತೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಏನು ನೋಡಬೇಕು ನಾವು ಅಂತಂದರೆ, ಆರ್ಟಿಕಲ್ 105. ಸೊ ಏನು ಹೇಳಿದ್ದಾರೆ ಇವರು ಅಂತಂದರೆ, ಆರ್ಟಿಕಲ್ 105 ಇರ್ತಕ್ಕಂಥ ಒಂದು ಪ್ರೊವಿಷನನ್ನು ಎಂಫಸೈಸ್ ಮಾಡೋದ್ರ ಮುಖಾಂತರ MPsಗಳು ಇವತ್ತು ಸಂಸತ್ತಿನ ಕರ್ತವ್ಯವನ್ನು ನಿಭಾಯಿಸುವಾಗ ಅವ್ರಿಗೆ ಒಂದು ಪ್ರಿವಿಲೇಜ್ ಇದೆ. 40 ದಿನಗಳ ಮುಂಚೆ ಪಾರ್ಲಿಮೆಂಟ್ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಹಾಗೂ ಸೆಷನ್ ಸ್ಟಾರ್ಟ್ ಆದಮೇಲೆ 40 ದಿನ ಈ ಡ್ಯೂರೇಷನಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಅರೆಸ್ಟ್ ಅಥವಾ ಇನ್ವೆಸ್ಟಿಗೇಷನ್ಸನ್ನು ಮಾಡುವಂತಿಲ್ಲ. ಈ ಒಂದು ಕಂಡೀಷನಲ್ಲಿ ಕೇವಲ ಸಿವಿಲ್ ಕೇಸಸ್ ಮಾತ್ರ, ಕ್ರಿಮಿನಲ್ ಕೇಸಸನ್ನು ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಕ್ರಿಮಿನಲ್ ಕೇಸಸ್ ಅಂತ ಇದ್ದಾಗ ಯಾವುದೇ ಸಂದರ್ಭದಲ್ಲೂ ಸಹ ಇನ್ವೆಸ್ಟಿಗೇಷನ್ಸನ್ನು ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿರುವಂಥ ಕನ್ಸರ್ನ್ ಅಂತಂದರೆ, ನಾವು ರೀಸೆಂಟಾಗಿ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, PMLA ವಿಷಯಗಳು ತುಂಬ ಇದ್ದಾವೆ. ಈ ನಿಟ್ಟಿನಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟಲ್ಲಿರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ಗಳನ್ನು ಕ್ರಿಮಿನಲ್ ಮ್ಯಾಟರ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಎಕ್ಸಂಪ್ಷನ್ಸ್ ಇಲ್ಲ.
ಈ ಒಂದು ಪ್ರೊವಿಷನನ್ನು ನಾವು ಸೆಕ್ಷನ್ 135A ಸಿವಿಲ್ ಪ್ರೊಸೀಜರ್ ಕೋಡ್ ನಡಿನಲ್ಲಿ ಇನ್ಕ್ಲೂಡ್ ಮಾಡಿರೋದನ್ನು ಸಹ ನೋಡ್ಬೋದು. ಈ ಒಂದು ರೂಲಿಂಗನ್ನು 1966 ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಇದ್ದಾಗ ತಂದಿರೋದನ್ನು ನೋಡ್ಬೋದು. ಇಲ್ಲಿ ಮೇಜರ್ಲಿ ಅವರು ರಿಸ್ಟ್ರಿಕ್ಟ್ ಮಾಡಿರೋದು ಸಿವಿಲ್ ಕೇಸಸ್ ಇದ್ದಾಗ ಮಾತ್ರ ಈ ಒಂದು ಫ್ರೀಡಮನ್ನು ಕೊಡುವಂಥದ್ದು. ಅರೆಸ್ಟ್ ಮಾಡುವಾಗ ಫ್ರೀಡಮ್ ಅವ್ರಿಗೆ ಸಿಕ್ಕುತ್ತೆ. ಸೊ ಎಕ್ಸೆಪ್ಷನನ್ನು ನಾವು ಸಿವಿಲ್ ಕೇಸಸಲ್ಲಿ ನೋಡ್ತಾ ಇದ್ದೀವಿ. ಕ್ರಿಮಿನಲ್ ಪ್ರೊಸೀಡಿಂಗ್ಗೆ ಸಂಬಂಧಪಟ್ಟಂಥ ಇನ್ವೆಸ್ಟಿಗೇಷನ್ಸನ್ನು ಈಸಿಯಾಗಿ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಈ ಒಂದು ಆರ್ಟಿಕಲಿಂದ ತಿಳ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆರ್ಟಿಕಲ್ 105 ಅನ್ನೋದು ನಮಗೆ ಇಂಪಾರ್ಟೆಂಟು. ಇನ್ನು ಮುಂದಿನ ಆರ್ಟಿಕಲ್ ಸೆಂಟರ್ ಲಾಂಚಸ್ ಪೋರ್ಟಲ್ ಟು ರಿಜಿಸ್ಟರ್ ಫಾರ್ ರೇಷನ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಫುಡ್ ಸೆಕ್ಯೂರಿಟಿ ಹಾಗೂ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನಲ್ಲೂ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಸೆಂಟ್ರಲ್ ಗೌರ್ಮೆಂಟು ರೇಷನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಈ ಒಂದು ಪೋರ್ಟಲ್ನ ನೇಮ್ ಏನಿದೆ, ರೇಷನ್ ಮಿತ್ರ. ಈ ಒಂದು ಪೋರ್ಟಲ್ ನಡಿನಲ್ಲಿ ಎಲ್ಲ ಬೆನಿಫಿಷರೀಸ್ಗಳನ್ನು ನಾವು ಐಡೆಂಟಿಫೈ ಮಾಡುವಂಥದ್ದು, ವೆರಿಫಿಕೇಷನ್ ಮಾಡುವಂಥದ್ದು. ಕಂಪ್ಲೀಟಾಗಿ ರೇಷನ್ಸನ್ನು ತೆಗೆದುಕೊಳ್ಬೇಕಂತಂದರೆ ಈ ಒಂದು ಪೋರ್ಟಲ್ನ ಬಳಕೆ ಮಾಡ್ಕೋಬೋದು. ಈ ಒಂದು ಪೋರ್ಟಲನ್ನು ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅವರು ಡೆವಲಪ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ KPSC ಎಕ್ಸಾಮಿನೇಷನಲ್ಲಿ ರೇಷನ್ ಮಿತ್ರ ಅನ್ನುವಂಥ ಟರ್ಮ್ ಮೇಲೆ ಕೇಳ್ಬೋದು. ಏನಕ್ಕೆ ರಿಲೇಟೆಡ್ ಇದೆ ಅನ್ನೋದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸನ್ನು ಕೊಡ್ಬೋದು. ಸ್ವಲ್ಪ ನೀವು ಗಮನದಲ್ಲಿ ನೆನ್ಪಿಟ್ಕೊಳ್ಳಿ, ಅಷ್ಟೊಂದು ಡಿಫಿಕಲ್ಟಿ ಆಗಲ್ಲ ನೆನ್ಪಿಟ್ಕೊಳ್ಳಿಕ್ಕೆ. ಹಾಗೂ ಈ ಎಲ್ಲ ರೇಷನ್ಸ್ಗಳನ್ನು ಅಥವಾ ಫುಡ್ ಗ್ರೇನ್ಸ್ಗಳನ್ನು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ನಡಿನಲ್ಲಿ ನಾವು ಬೆನಿಫಿಷರೀಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದನ್ನು ನಾವು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ 2013ನಲ್ಲಿ ನೋಡ್ತೀವಿ. ಸೊ 2013ನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿಯನ್ನು ಜಾರಿಗೆ ತರುವಂಥ ಇಂಟೆನ್ಷನ್ನೇ ಎಲ್ಲರಿಗೂ ಅಫೋರ್ಡೆಬಲ್ ಲೆವೆಲಲ್ಲಿ ಫುಡ್ ಸಿಗಬೇಕು ಮತ್ತು ಕ್ವಾಲಿಟಿಯಾಗಿರುವಂಥ ಫುಡ್ ಸಿಗಬೇಕು, ನ್ಯೂಟ್ರಿಷನಲ್ ಸೆಕ್ಯೂರಿಟಿಯನ್ನು ತರೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಸರಿಸುಮಾರು 75% ರೂರಲ್ ಪಾಪ್ಯುಲೇಷನ್ಸನ್ನು ಕವರ್ ಮಾಡೋದಾಗಲಿ, 50% ಅರ್ಬನ್ ಪಾಪ್ಯುಲೇಷನನ್ನು ಕವರ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿರೋದನ್ನು ನಾವು ನೋಡ್ಬೋದು. ಸಬ್ಸಿಡೈಸ್ಡ್ ಲೆವೆಲಲ್ಲಿ ನಾವು ಇವಾಗ ಫುಡ್ ಗ್ರೇನ್ಸನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಈ ಒಂದು ಆರ್ಟಿಕಲಿಂದ ಇಷ್ಟು ಅಪ್ಡೇಷನ್ಸು ನಿಮಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್ ಮ್ಯಾಂಡೇಟರಿ ವೋಟಿಂಗ್ ಈಸ್ ನಾಟ್ ಪ್ರಾಕ್ಟಿಕಲ್ ಸೇಸ್ ಸೆಂಟರ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ವೋಟಿಂಗನ್ನು ಅಥವಾ ಮತ ಹಾಕೋದನ್ನು ಮ್ಯಾಂಡೇಟರಿ ಪ್ರೊವಿಷನ್ ಆಗಿ ಮಾಡಬೇಕು ಅಂತ 2019ರಲ್ಲಿ ಒಂದು ಪ್ರೈವೇಟ್ ಮೆಂಬರ್ ಬಿಲ್ಲನ್ನು ಪಾಸ್ ಮಾಡುವಂಥ ಡಿಸ್ಕಷನಲ್ಲಿತ್ತು. ಕಂಪಲ್ಸರಿ ವೋಟಿಂಗ್ ಬಿಲ್ 2019 ಈ ಒಂದು ಬಿಲ್ನ ಕಂಪ್ಲೀಟ್ ನೇಮ್. ಈ ಒಂದು ಬಿಲ್ನಲ್ಲಿ ಇರತಕ್ಕಂಥ ಪ್ರೊವಿಷನ್ಸನ್ನು ಸರ್ಕಾರ ಇಂಪ್ರಾಕ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇಂಪ್ರಾಕ್ಟಿಕಲ್ ಐಡಿಯಾ ಅಂತ ಎಂಫಸೈಸ್ ಮಾಡ್ತಾ ಇದೆ ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅಂತಂದರೆ, ಈ ಒಂದು ಬಿಲ್ಲಲ್ಲಿ ಇರ್ತಕ್ಕಂಥ ಕೋರ್ ಪ್ರೊವಿಷನ್ ಅಡಿನಲ್ಲಿ ಯಾರು ವೋಟಿಂಗನ್ನು ಸ್ಕಿಪ್ ಮಾಡ್ತಾರಲ್ಲ ಅವ್ರ ಮೇಲೆ 500 ರೂಪೀಸ್ ಫೈನ್ ಹಾಕೋದನ್ನು ನಾವು ನೋಡ್ಬೋದು. ಹಾಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಅಥೆಂಟಿಕೇಟೆಡ್ ಆಗಿರುವಂಥ ಲಿಸ್ಟನ್ನು ರೆಡಿ ಮಾಡ್ತಾರೆ. ಈ ಒಂದು ಲಿಸ್ಟಲ್ಲಿ ಯಾರ್ಯಾರು ವೋಟಿಂಗನ್ನು ಸ್ಕಿಪ್ ಮಾಡಿದಾರಲ್ಲ ಅವ್ರ ಮೇಲೆ ಫೈನ್ ಹಾಕುವಂಥದ್ದನ್ನು. ಈ ಒಂದು ಪ್ರೊವಿಷನ್ನು ಇವಾಗ ನಮ್ಮ ಒಂದು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ಗೆ ವಿರುದ್ಧವಾಗಿದೆ, ನಮ್ಮ ಒಂದು ಪ್ರಜಾಪ್ರಭುತ್ವದ ತತ್ವಗಳಿಗೆ ಇವತ್ತು ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಇಂಪ್ರಾಕ್ಟಿಕಲ್ ಯಾಕಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮೈಗ್ರೆಂಟ್ ವರ್ಕರ್ಸ್ಗಳು ಬೇರೆ ಒಂದು ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಡೈಲಿ ಲೇಬರರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಅವರು ತಮ್ಮ ಒಂದು ಲೊಕೇಶನ್ಗೆ ಅಥವಾ ತಮ್ಮ ಒಂದು ರೆಸಿಡೆನ್ಷಿಯಲ್ ಸ್ಟೇಟ್ಗೆ ಹೋಗಿಬಿಟ್ಟು ವೋಟಿಂಗ್ ಮಾಡುವಂಥದ್ದು ಎಲ್ಲ ಕಂಡೀಷನಲ್ಲಿ ಪಾಸಿಬಲ್ ಆಗಿರಲ್ಲ. ಸೊ ಇದರಿಂದಾಗಿ ಅವ್ರಿಗೂ ಹಾರ್ಮ್ ಆಗುವಂಥ ಒಂದು ಸಿಚುವೇಶನ್ಸನ್ನು ನೋಡ್ಬೋದು. ಅವ್ರಿಗೆ ಫೈನ್ ಹಾಕೋದು ಇಲ್ಲಿ ತಪ್ಪಾಗುತ್ತೆ ಅನ್ನುವಂಥದ್ದನ್ನು. ಹಾಗೂ ಈ ಒಂದು ಅಥೆಂಟಿಕೇಟೆಡ್ ಲಿಸ್ಟನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ರೆಡಿ ಮಾಡುತ್ತಲ್ಲ, ಇದರಿಂದ ಪೊಲಿಟಿಕಲ್ ಪಾರ್ಟೀಸ್ಗಳು ಬೆನಿಫಿಟ್ಸನ್ನು ತೊಗೋಬೋದು, ತಮ್ಮ ಒಂದು ಮಸಲ್ ಪವರನ್ನು ಯುಟಿಲೈಸ್ ಮಾಡ್ಕೋಬೋದು. ಯಾರು ವೋಟಿಂಗನ್ನು ಹಾಕ್ತಾ ಇರಲ್ಲ ಅವ್ರಿಗೆ ಪರ್ಟಿಕ್ಯುಲರ್ಲಿ ಒಂದು ಸೆಟಲ್ಮೆಂಟನ್ನು ಮಾಡ್ಕೊಳೋದಾಗಲಿ, ಅವ್ರ ಮೇಲೆ ಪ್ರೆಷರೈಸನ್ನು ಹಾಕೋದ್ರ ಮುಖಾಂತರ ನೆಕ್ಸ್ಟ್ನ ಒಂದು ಪೋಲಲ್ಲಿ ಅವರ ವೋಟನ್ನು ತಮ್ಮ ಕಡೆ ಮಾಡ್ಕೊಡೋ ಥರ ಏನಾದರೂ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ಬೋದು, ಮಸಲ್ ಪವರನ್ನು ಬಳಕೆ ಮಾಡ್ಕೋಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಸರ್ಕಾರ ಹಿಂದೆ ಯಾಕಾಗ್ತಾ ಇದೆ ಅಂತಂದರೆ, ನಮ್ಮ ಒಂದು ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ಗೆ ಇದು ವಿರುದ್ಧವಾಗಿದೆ ಅನ್ನುವಂಥದ್ದು. ಇದೊಂದು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ನೋಡಿದ್ವಿ. ಪ್ರೈವೇಟ್ ಮೆಂಬರ್ ಬಿಲ್ ಅಂತಂದರೆ ಮಿನಿಸ್ಟರ್ಸ್ಗಳು ಅಥವಾ ಸಚಿವರನ್ನು ಬಿಟ್ಟು MPsಗಳು ಪಾಸ್ ಮಾಡುವಂತಹ ಬಿಲ್ಗಳನ್ನು ನಾವು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೀವಿ. ಇದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಸೊ ಕ್ಲಿಯರ್ಲಿ ಈ ಒಂದು ಆರ್ಟಿಕಲಿಂದ ನಮಗೆ ಗೊತ್ತಾಗಬೇಕಾಗಿರುವಂಥ ಮಾಹಿತಿ ಅಂತಂದರೆ, ವೋಟಿಂಗ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮ್ಯಾಂಡೇಟರಿ ಪ್ರೊವಿಷನ್ ಇಲ್ಲ. ನಾವು ಸ್ಕಿಪ್ ಮಾಡಿದರೂ ಸಹ ಇದನ್ನು ಪನಿಷ್ ಮಾಡ್ತಕ್ಕಂಥ ಅಥವಾ ಫಂಡಮೆಂಟಲ್ ಡ್ಯೂಟಿಯಾಗಿ ಕನ್ಸಿಡರ್ ಮಾಡ್ತಕ್ಕಂಥ ಲಾಸ್ಗಳು ಇಲ್ಲ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇಲ್ಲಿ ತನಕ ಇರುವಂಥ ಒಂದು ಅಪ್ಡೇಷನ್. ಮುಂದೆ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ.
ಇನ್ನು ಮುಂದಿನ ಆರ್ಟಿಕಲ್ ಅ ಫ್ರೆಶ್ ಅಪಾರ್ಚುನಿಟಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ರೀಸೆಂಟಾಗಿ ನಾವು ಪರ್ಸ್ನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ಲನ್ನು ಸರ್ಕಾರ ವಿತ್ಡ್ರಾ ಮಾಡ್ಕೊಂಡಿರೋದನ್ನು ನೋಡ್ಬೋದು. ಸೊ ಇವಾಗ ಅವ್ರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಅಂತಂದರೆ ಹೊಸದಾಗಿ ಒಂದು ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಫ್ರೇಮ್ವರ್ಕನ್ನು ತರ್ತಾ ಇದ್ದೀವಿ ಅನ್ನುವಂಥದ್ದು. ಕೆಲವೊಂದಿಷ್ಟು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟನ್ನು ಕನ್ಸಿಡರ್ ಮಾಡೋದ್ರ ಮುಖಾಂತರ. ಫಾರ್ ಎಕ್ಸಾಂಪಲ್ ಇವಾಗ ಆರ್ಟಿಕಲ್ 21ನಲ್ಲಿ ರೈಟ್ ಟು ಪ್ರೈವಸಿ ಅಂತಂದಾಗ ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು ನಿಮಗೆ ಕೇಸ್ ಫೇಮಸ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳನ್ನು ಅಥವಾ ಪ್ರಿನ್ಸಿಪಲ್ಸ್ಗಳನ್ನು ನಾವು ಹೊಸ ಒಂದು ಡ್ರಾಫ್ಟ್ ನಡಿನಲ್ಲಿ ಫ್ರೇಮ್ ಮಾಡ್ತೀವಿ ಅನ್ನೋದನ್ನು ನೋಡ್ಬೋದು. ಈ ಒಂದು ಪಾಯಿಂಟನ್ನು ನಾವು ಈ ಆರ್ಟಿಕಲಿಂದ ಕನ್ಸಿಡರ್ ಮಾಡುವಂಥದ್ದು. ಇನ್ನು 2019ನಲ್ಲಿ ಈ ಬಿಲ್ಲನ್ನು ಅಥವಾ ಒಂದು ಡ್ರಾಫ್ಟನ್ನು ರೆಡಿ ಮಾಡುವಾಗ ಕಮಿಟಿಯ ರೆಕಮೆಂಡೇಷನ್ಸನ್ನು ತೆಗೆದುಕೊಂಡಿದ್ರು BN ಶ್ರೀಕೃಷ್ಣ ಕಮಿಟಿ. ನಾವು ಹಳೆಯ ಆರ್ಟಿಕಲಲ್ಲಿ ಇದನ್ನು ನೋಡಿದ್ವಿ. ಸೊ ಇದು ನಮಗೆ ಇಂಪಾರ್ಟೆಂಟು, ಒಂದು ಸರ್ತಿ ನಾವು ಕನ್ಸಿಡರ್ ಮಾಡುವಂಥದ್ದು. ಇವಾಗ ಈ ಒಂದು ಬಿಲ್ಲನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಇದರಲ್ಲಿರುವಂಥ ಪ್ರೊವಿಷನ್ಸ್ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದೇ ಒಂದು ಡ್ರಾಬ್ಯಾಕ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಹೆಚ್ಚಿನ ಒಂದು ಅಥಾರಿಟಿ ಇತ್ತು ಅನ್ನೋದನ್ನು ನಾವು ನೋಡಿದ್ವಿ. ಕಳೆದ ಆರ್ಟಿಕಲನ್ನು ನೀವು ಇನ್ನೊಂದು ಸರ್ತಿ ನೋಡ್ಬೋದು. ಅದರಲ್ಲಿ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಆಫ್ ದ ಸ್ಟೇಟ್ ಅನ್ನುವಂಥ ಒಂದು ಮ್ಯಾಟರನ್ನು ಕನ್ಸಿಡರ್ ಮಾಡಿದಾಗ ನಾವು ಡೇಟಾ ವಯೋಲೇಟ್ ಮಾಡುವಂಥದ್ದು ಒಂದು ರಿಸ್ಟ್ರಿಕ್ಟೆಡ್ ಮೋಡಲ್ಲಿರುತ್ತೆ. ಆದರೆ ಈ ಒಂದು ಬಿಲ್ ನಡಿನಲ್ಲಿ ಪಬ್ಲಿಕ್ ಆರ್ಡರ್ ಅನ್ನುವಂಥ ಒಂದು ರೀಸನ್ನ ಮುಖಾಂತರನೂ ಸಹ ಸರ್ಕಾರದ ಏಜೆನ್ಸಿ ಎಕ್ಸಂಪ್ಷನ್ಸನ್ನು ಪಡ್ಕೊಳೋದನ್ನು ನೋಡ್ಬೋದು. ಇದರಲ್ಲಿ ಡೇಟಾ ವಯೋಲೇಟ್ ಆಗ್ತಾ ಇರುವಂಥ ಪ್ರೊವಿಷನನ್ನು ಕನ್ಸಿಡರ್ ಮಾಡುವಂಥದ್ದು. ಪಬ್ಲಿಕ್ ಆರ್ಡರ್ನ ಒಂದು ಇಂಟೆನ್ಷನ್ನ ಮುಖಾಂತರ ಸೆಕ್ಯೂರಿಟಿ ಅನ್ನೋದು ಬ್ರಾಡರ್ ಆಸ್ಪೆಕ್ಟ್ ಆಗುತ್ತೆ. ಪಬ್ಲಿಕ್ ಆರ್ಡರಿಂದ ನಾವು ಈಸಿಯಾಗಿ ಇಲ್ಲಿ ವಯೋಲೇಷನ್ ಆಗುತ್ತೆ ಅನ್ನುವಂಥ ಒಂದು ಪ್ರೊವಿಷನನ್ನು ಇಲ್ಲಿ ನೋಡ್ಬೋದು. ಇದೊಂದು ಡ್ರಾಬ್ಯಾಕ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಪ್ರೊವಿಷನ್ಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಕೇಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಹೊಸ ಡ್ರಾಫ್ಟ್ ಬಂದಾಗ ಅದರಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್ ಸ್ಟಿಕ್ಕಿಂಗ್ ಟು ಕಮಿಟ್ಮೆಂಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಕ್ಲೈಮೇಟ್ ಚೇಂಜ್ಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ರೀಸೆಂಟಾಗಿ ಕ್ಯಾಬಿನೆಟ್ NDCಯಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ಅಪ್ಡೇಟ್ ಮಾಡಿರೋದನ್ನು ನೋಡಿದ್ವಿ. NDC ಅಂತಂದರೆ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್. ಪ್ಯಾರಿಸ್ ಅಗ್ರಿಮೆಂಟಲ್ಲಿರುವಂತಹ ಈ ಒಂದು ಕಮಿಟ್ಮೆಂಟನ್ನು ನಾವು ರಿವೈಸ್ ಮಾಡಿರೋದನ್ನು ನೋಡ್ಬೋದು. COP26 ಮೋದಿಜಿಯವರು ಕೊಟ್ಟಿರುವಂಥ 5 ಕಮಿಟ್ಮೆಂಟ್ ಅಥವಾ ಪಂಚಾಮೃತ ಅಂತ ಏನು ಕರಿತೀವಲ್ಲ, ಇದರಲ್ಲಿ 2 ಪ್ರೊವಿಷನನ್ನು NDC ನಡಿನಲ್ಲಿ ಅಪ್ಡೇಟ್ ಮಾಡಿರೋದನ್ನು ನೋಡ್ಬೋದು. ಯಾವ್ಯಾವ ಪ್ರೊವಿಷನ್ಸ್ಗಳಂತಂದರೆ ಮೊದಲೇದಾಗಿ ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸನ್ನು ರಿನ್ಯೂಯಬಲ್ ಎನರ್ಜಿಯಿಂದ ಪಡ್ಕೊಳ್ಳೋದಾಗಿ 50% ತನೂ ಇನ್ಕ್ರೀಸ್ ಮಾಡ್ತೀವಿ ಅನ್ನುವಂಥದ್ದು. ಇನ್ನೊಂದು ಕಾರ್ಬನ್ ಇಂಟೆನ್ಸಿಟಿಯನ್ನು ರೆಡ್ಯೂಸ್ ಮಾಡೋದು ಸಹ ಪ್ರಾಮಿಸ್ ಮಾಡಿದ್ದಾರೆ. ಈ 2 ಕಾಂಪೊನೆಂಟ್ಸ್ಗಳನ್ನು ಅಡ್ರೆಸ್ ಮಾಡಿರೋದು. 2 ಟಾರ್ಗೆಟ್ಗಳು 2030ಗೆ ಇದೆ ಅನ್ನೋದು ನಿಮಗೆ ಗೊತ್ತಿರಲಿ. ಇನ್ನು ರಿಮೈನಿಂಗ್ ಪ್ರೊವಿಷನ್ಸ್ಗಳು ಕೇವಲ ಪ್ರಾಮಿಸಿಂಗ್ ಮಾಡಿರುವಂಥದ್ದು. ಇದು ಯಾವುದೇ ರೀತಿಯಾದಂಥ ಕಮಿಟ್ಮೆಂಟನ್ನು ತೋರಿಸ್ತಿಲ್ಲ. ನೆಟ್ ಝೀರೋ ಎಮಿಷನ್ ಇರ್ಬೋದು ಅಥವಾ ಕಾರ್ಬನ್ ಎಮಿಷನ್ಗೆ ಸಂಬಂಧಪಟ್ಟಂತೆ. ಇನ್ನು ನಾನ್ ಫಾಸಿಲ್ ಫ್ಯೂಯಲ್ ಎನರ್ಜಿ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಾಗಲಿ, ಈ ಕಮಿಟ್ಮೆಂಟ್ಗಳು ಕೇವಲ COP26 ಹೇಳಿರೋದು ಮಾತ್ರ. ಲೆಜಿಸ್ಲೇಚರ್ ಪ್ರೊಸೆಸ್ನ ಮುಖಾಂತರ ಅಥವಾ ಕ್ಯಾಬಿನೆಟ್ ಅಪ್ರೂವಲ್ ಮಾಡಿರೋದು ಅಂತಂದರೆ ಇವೆರಡೇ ಪ್ರೊವಿಷನ್ಸ್ಗಳು. ಸೊ ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿರುವಂಥ ಕಂಟೆಕ್ಸ್ಟ್ ಅಂತಂದರೆ ನಮ್ಮ ದೇಶದಲ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಜೊತೆಗೆ ಎನರ್ಜಿ ಕನ್ಸಂಪ್ಷನ್ಗೆ ಸಂಬಂಧಪಟ್ಟಂತೆ ನಾವು ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ, ಪೊಲ್ಯೂಷನನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಈವನ್ ಬಿಗ್ಗೆಸ್ಟ್ ಕಾರ್ಪೊರೇಷನ್ಸ್ಗಳು ಸಹ ಇವತ್ತು ಕಮಿಟ್ಮೆಂಟನ್ನು ತೋರಿಸ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಸೋರ್ಸಸ್ನಿಂದಾಗಿ ನಾವು ಸಾಕಷ್ಟು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಕಮಿಟ್ಮೆಂಟನ್ನು ನಾವು ರೀಚ್ ಮಾಡೋದರಲ್ಲಿ ಬೇಕಾಗುವಂಥ ಸ್ಟೆಪ್ಸನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಎಕ್ಸ್ಪ್ರೆಷನನ್ನು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ಯಾರಿಸ್ ಅಗ್ರಿಮೆಂಟು ತುಂಬ ಇಂಪಾರ್ಟೆಂಟು, ತುಂಬ ನ್ಯೂಸಲ್ಲಿ ಇರೋದ್ರಿಂದ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು. KPSC ಎಕ್ಸಾಮಿನೇಷನಲ್ಲಿ ಪಕ್ಕ ಒಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕಳೆದ ಸಂಚಿಕೆಯಲ್ಲಿ ಕೇಳಿರುವಂಥ ಕ್ವಶನ್ ಅಂತಂದರೆ ಶುಗರ್ ಇಂಡಸ್ಟ್ರಿಯಿಂದ ಬರುವಂಥ ಬೈ ಪ್ರಾಡಕ್ಟ್ನ ಬಳಕೆಯನ್ನು ಕೇಳಿದ್ದಾರೆ. 3 ಸ್ಟೇಟ್ಮೆಂಟು ಸಹ ಸರಿಯಾದ ಉತ್ತರ. ಸೊ ಇದಕ್ಕೆ ಸರಿ ಉತ್ತರ ಅಂದರೆ ಆಪ್ಷನ್ ಡಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಅಥವಾ ಎನ್ವಿರಾನ್ಮೆಂಟಲ್ಲಿ ಈ ರೀತಿಯಾದಂಥ ಅಪ್ಲಿಕೇಶನ್ಸ್ ಏನಿರುತ್ತಲ್ಲ, ಕ್ಯಾನ್ ಬಿ ಅನ್ನುವಂಥ ವರ್ಡ್ ಬಂದಾಗ ಪಾಸಿಬಿಲಿಟಿ ಇರುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕ್ಯಾನ್ ಬಿ ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ, ಈವನ್ ನಿಮಗೆ ಎಕ್ಸಾಕ್ಟ್ ಅಪ್ಲಿಕೇಶನ್ ಗೊತ್ತಿಲ್ಲ ಅಂದ್ರೂ ಸರಿಯಾದ ಒಂದು ಉತ್ತರವನ್ನು ಹಾಕ್ಬೋದು. ಸ್ವಲ್ಪ ಅಬ್ಸರ್ವನ್ನು ಮಾಡಬೇಕು.
ಸೊ ಬೇಸಿಕ್ ನಾಲೆಜ್ ಯಾವ ರೀತಿಯಾಗಿರಬೇಕು, ಶುಗರ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಬೈ ಪ್ರಾಡಕ್ಟ್ಗಳು ಏನಿದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಬ್ಯಾಗ್ಯಾಸಿಸ್ ಇರ್ಬೋದು, ಮೊಲಾಸಿಸ್ ಇರ್ಬೋದು, ಇನ್ನೊಂದು ಫಿಲ್ಟರ್ ಕೇಕ್ ಅಂತಲೂ ಸಹ ಬರುತ್ತೆ. ಈ ರೀತಿಯಂಥ ಪ್ರಾಡಕ್ಟ್ಗಳ ಒಂದು ಬೆನಿಫಿಟ್ ಯಾವ ರೀತಿಯಾಗಿದೆ. ಫಿಲ್ಟರ್ ಕೇಕನ್ನು ನಾವು ಫರ್ಟಿಲೈಸರ್ ಆಗಿ ಬಳಕೆ ಮಾಡ್ಕೋತೀವಿ. ಸಾಕಷ್ಟು ಫರ್ಮೆಂಟೇಷನ್ ಇಂಡಸ್ಟ್ರಿನಲ್ಲೂ ಸಹ ಯೂಸ್ ಮಾಡುವಂಥದ್ದು. ಆಲ್ಕೋಹಾಲಲ್ಲಿ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಇಥನಾಲ್ ಅಂತಂದಾಗ ಆಲ್ಕೋಹಾಲಲ್ಲಿ ನಾವು ಬಳಕೆ ಮಾಡುವಂಥದ್ದನ್ನು ಜನರಲ್ ಲೆವೆಲ್ ಆಗಿರುವಂಥ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಇನ್ನು ಪೇಪರ್ ಮತ್ತು ಪಲ್ಪ್ ಇಂಡಸ್ಟ್ರೀಸ್ನಲ್ಲಿ ನಾವು ಯೂಸ್ ಮಾಡುವಂಥದ್ದು. ಈ ರೀತಿಯಾದಂಥ ಹಲವಾರು ಅಪ್ಲಿಕೇಶನ್ಸ್ಗಳು ನೀವು ಪಾಸಿಬಲ್ ಇದೆ ಅನ್ನುವಂಥ ಒಂದು ಐಡಿಯಾ ಇದ್ದರೆ ಕ್ವಿಕ್ ಆಗಿ ಆನ್ಸರನ್ನು ಮಾಡುವಂಥದ್ದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಫಂಡಮೆಂಟಲ್ ಡ್ಯೂಟೀಸಲ್ಲಿರ್ತಕ್ಕಂಥ ಪ್ರೊವಿಷನ್ ಮೇಲೆ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂಥ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.